ನಮಸ್ಕಾರ. ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ನಗರದ ಅರಳೆಪೇಟೆ ರಸ್ತೆ ಮತ್ತು ಗಣಿಗಾರ ಬೀದಿ ಮಧ್ಯೆ ಇರುವ ರಂಗಚಾರ್ ಗಲ್ಲಿಯ ಯುಜಿಡಿ ದುರಸ್ತಿ ರಸ್ತೆ ಸರಿಪಡಿಸಲು ಕಾಮಗಾರಿಗೆ ಹಣ ಬಿಡುಗಡೆಯಾದರೂ ಕೂಡ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಲ್ಲಿನ ಸುತ್ತಮುತ್ತ ನಿವಾಸಿಗಳು ಪ್ರತಿನಿತ್ಯ ನರಕಯಾತನೆ ಅನುಭವಿಸಬೇಕಾಗಿದೆ. ಇನ್ನೊಂದು ವಾರದಲ್ಲಿ ಸರಿಪಡಿಸದಿದ್ದರೆ ನಗರಸಭೆ ಮುಂದೆ ನಿವಾಸಿಗಳೆಲ್ಲ ಸೇರಿ ಪ್ರತಿಭಟನೆ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಸಿದ್ದಾರೆ. ಫೋಟೋ ಕಳಿಸಿ, PDF ಕಳಿಸಿ, ಇದೆಯಲ್ಲ ನಂಬರ್ ಕಳಿಸಿ, ನಾನು ಕಳಿಸಿ. 19ನೇ ವಾರ್ಡಿನ ನಿವಾಸಿ ಮಾಲಾ ಹಾಗೂ ನಿವಾಸಿಗಳು ಮಾಧ್ಯಮದೊಂದಿಗೆ ಮಾತನಾಡಿ 19ನೇ ವಾರ್ಡಿನ ನಗರದ ಉತ್ತರ ಬಡಾವಣೆ ಸರ್ಕಾರಿ ಶಾಲೆ ಬಳಿ ಅರಳಿಪೇಟೆ ರಸ್ತೆ ಹಾಗೂ ಗಣಿಗಾರ ಬೀದಿ ಮಧ್ಯೆ ಇರುವ ರಂಗಚಾರ್ ಗಲ್ಲಿಯಲ್ಲಿ ಯುಜಿಡಿ ಸಮಸ್ಯೆ, ರಸ್ತೆ ಸಮಸ್ಯೆ, ಕಸ ತುಂಬಿದ ಸಮಸ್ಯೆಯಿಂದ ಪ್ರತಿನಿತ್ಯ ನರಕಯಾತನೆ ಇಲ್ಲಿನ ನಿವಾಸಿಗಳು ಅನುಭವಿಸಬೇಕಾಗಿದೆ. ಇಲ್ಲಿನ ಜನರ ಗೋಳನ್ನು ಯಾರೂ ಕೇಳುವವರಿಲ್ಲ. ಯುಜಿಡಿ ತುಂಬಿಕೊಂಡು 9 ತಿಂಗಳುಗಳು ಕಳೆದು ಹೋಗಿದೆ. ಮಳೆ ನೀರು ಬಂದರೆ ಸಾಕು, ಮನೆಗೆ ಯುಜಿಡಿ ನೀರು ಹರಿಯುತ್ತದೆ. ಈ ಬಗ್ಗೆ ನಗರಸಭೆಗೆ ಮನವಿ ನೀಡಿ 3 ತಿಂಗಳಾಗಿದೆ. ನಂತರ ಈ ಕಾಮಗಾರಿಗೆ ಒಪ್ಪಿಗೆ ದೊರಕಿದ್ದು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆಲಸ ನಡೆಯುತ್ತಿಲ್ಲ. ಇಲ್ಲಿನ ನಿವಾಸಿಗಳು ಅನೇಕ ಬಾರಿ ನಗರಸಭೆ ಹಾಗೂ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಮನವಿ ಮಾಡುತ್ತಿರುವ ಹಿನ್ನೆಲೆ 2 ದಿವಸ ಬಂದು ರಸ್ತೆ ಅಗೆದು ಹೋದವರು ಮತ್ತೆ ಇತ್ತ ಕಡೆ ಸುಳಿಯಲೇ ಇಲ್ಲ. ಡ್ರೈನೇಜ್ ನಿಷ್ಕ್ರಿಯವಾಗಿರುವುದರಿಂದ ಈ ನೀರು ಕೊಳವೆ ಬಾವಿ ನೀರಿಗೆ ಸೇರುತ್ತಿದೆ. ಇನ್ನು ಗಬ್ಬು ವಾಸನೆ, ಮನೆ ಒಳಗೆ ವಾಸ ಮಾಡಲು ಆಗುತ್ತಿಲ್ಲ. ಈಗಾಗಲೇ 2-3 ಮನೆಯವರು ಮನೆ ಖಾಲಿ ಮಾಡಿಕೊಂಡು ಬೇರೆ ಕಡೆ ಬಾಡಿಗೆ ಮನೆಗೆ ಇರಬೇಕಾದ ಪರಿಸ್ಥಿತಿ ಬಂದಿದೆ. ಕೊಳಚೆ ನೀರು ಹರಿಯುತ್ತಿರುವುದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಅನೇಕರಿಗೆ ಡೆಂಗ್ಯೂ ಜ್ವರ ಬಂದಿದೆ. ಅನೇಕ ರೋಗ ರುಜಿನಗಳು ಸಂಭವಿಸುತ್ತಿದೆ. ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದು ಕೂಡಲೇ ಸರಿಪಡಿಸದಿದ್ದರೆ ನಗರಸಭೆ ಮುಂದೆ ನಿವಾಸಿಗಳೆಲ್ಲ ಸೇರಿ ಪ್ರತಿಭಟನೆ ಮಾಡಬೇಕಾದ ಅನಿವಾರ್ಯತೆ ಎದುರಾಗಲಿದೆ ಎಂದು ಎಚ್ಚರಿಸಿದರು. ನಿವಾಸಿ ಲಕ್ಷ್ಮಿ ಮಾಧ್ಯಮದೊಂದಿಗೆ ಮಾತನಾಡಿ, ಸುಮಾರು ವರ್ಷಗಳಿಂದ ರಂಗಚಾರ್ ಗಲ್ಲಿಯಲ್ಲಿ ಹಲವಾರು ಕುಟುಂಬಗಳು ವಾಸವಾಗಿದ್ದು, ಈ ಗಲ್ಲಿಯಲ್ಲಿ ಡ್ರೈನೇಜ್ ದುರಸ್ತಿಯಲ್ಲಿದ್ದು ಪದೇ ಪದೇ ಡ್ರೈನೇಜ್ ಚೇಂಬರ್ ಭರ್ತಿಯಾಗಿ ಮತ್ತು ಡ್ರೈನೇಜ್ ನೀರು ಕೊಳವೆ ಬಾವಿ ನೀರಿಗೆ ಸೇರುತ್ತಿದ್ದು ಇಲ್ಲಿನ ನಿವಾಸಿಗಳಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ. ಈ ವಿಚಾರವಾಗಿ ನಮ್ಮ ಇಂಜಿನಿಯರ್ ಹತ್ತಿರ ಸಮಸ್ಯೆ ಬಗ್ಗೆ ವಿವರವಾಗಿ ತಿಳಿದ ನಂತರ ಇಲ್ಲಿನ ಪೈಪ್ಲೈನ್ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ಇದನ್ನು ಬದಲಿಸುವ ಅವಶ್ಯಕತೆ ಇದೆ ಎಂದು ಮಾಹಿತಿ ನೀಡಿದರು. ಈ ವಿಚಾರವಾಗಿ ಈ ವಾರ್ಡ್ನ ನಗರಸಭೆ ಸದಸ್ಯರಿಗೂ ಮಾಹಿತಿ ತಿಳಿಸಿ ಆಯಿತು. ಈ ಪೈಪ್ಲೈನ್ ಅನ್ನು ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿಯೇ ಬದಲಿಸುವುದಾಗಿ ಭರವಸೆ ನೀಡಿದ್ದರು. ಚುನಾವಣೆ ಕಳೆದು ವರ್ಷಗಳು ಉರುಳಿದರೂ ಇಲ್ಲಿನ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರಕಿರುವುದಿಲ್ಲ. ಇನ್ನು ಕಾಮಗಾರಿ ಮಾಡಬೇಕಾದರೆ ನಲ್ಲಿ ಪೈಪ್ ಹೊಡೆದು ಹಾಕಿದ್ದು ದುರಸ್ತಿ ಮಾಡದೆ ಹಾಗೆ ಹೊರಟು ಹೋಗಿದ್ದಾರೆ. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಇಲ್ಲಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಬೇಕೆಂದು ತಮ್ಮ ಅಳಲನ್ನು ತೋಡಿಕೊಂಡರು. ಇದೇ ವೇಳೆ ನಿವಾಸಿಗಳಾದ HM ಸರಸ್ವತಿ, AM ದೇವಿಕಾಂಬ, ಲತಾ, ಧನಲಕ್ಷ್ಮಿ, ಲಕ್ಷ್ಮೀಶ್, ವರಲಕ್ಷ್ಮಿ, ಮನು, ಕುಕೇಶ್ರೀ ಇತರರು ಉಪಸ್ಥಿತರಿದ್ದರು. ನೀವೇ ಹೇಳಿ, ನೀರಿಲ್ವಲ್ಲ, 3 ದಿವಸ ಆಯ್ತು. ಈಗ ಲಾರಿಲಿ ನೀರ್ ಕಳ್ಸಿದ್ರು ನಮ್ಗೆ ಇಡ್ಕೊಳ್ಳೋ ಶಕ್ತಿ ಇಲ್ಲ. ಅದ್ ನೀರಿಂದು ಸಮಸ್ಯೆ ಐತೆ, ಅದೇ ಬಾತ್ರೂಮಿನ ಸಮಸ್ಯೆ. ಈಗ ಬಾತ್ರೂಮಿನ ಕಟ್ಕೊಂಡು ಮನೆ ಒಳಗೆಲ್ಲ ವಾಸನೆ ಬರ್ತಾ ಐತೆ. ಅನ್ನ ತಿನ್ನಕ್ ಆಯ್ತಾ ಇಲ್ಲ, ಸೊಳ್ಳೆ ಕೈಲಿ ಕಡ್ಸ್ಕೊಳ್ಳೋದು, ಸಾಯೋದು, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಆಯ್ತು 6 ತಿಂಗಳು ಆಯ್ತು. ಈಗ ಗುಂಡಿ ತೆಗಿತಾರೆ, ಬಿಡ್ತಾರೆ, ಹೋಯ್ತಾರೆ. ನಾವೆಲ್ಲಾರು ಬಿದ್ದಿ ಎದ್ದಿ ಮಾಡ್ಕೊಂಡ್ರೆ ನಾಳೆ ನಮ್ಮನ್ನ ನೋಡೋರು ಯಾರು ಹೇಳಿ? ಯಾರು ನೋಡ್ತಾರೆ ನಮ್ಮನ್ನ? ರೋಡ್ ಚೆನ್ನಾಗಿಲ್ಲ, ಬಂದು ನೋಡ್ತಾನೆ ಇಲ್ಲ ಅವರು. ರೋಡಿಗೆ ಹೇಳೋದು ಆಗ ಈಗ ಒಂದು ಲೈಟ್ ಹೋಗ್ಲಿ, ಬೇಗ ಲೈಟ್ ಹಾಕಲ್ಲ. ಸಮಸ್ಯೆ ಕೇಳಿ ಲಕ್ಷ್ಮಿ